ನಮಸ್ಕಾರ ಸ್ನೇಹಿತರೆ. ಇಂದು ಅತ್ಯಂತ ಪವಿತ್ರವಾದ ಮಹಾಶಿವರಾತ್ರಿ. ಈ ಒಂದು ರಾತ್ರಿ ಭಕ್ತಿಯಿಂದ ಶಿವನನ್ನು ಆರಾಧಿಸಿದರೆ ಜನ್ಮ ಜನ್ಮಾಂತರ ಪಾಪಗಳು ನಿವಾರಣೆಯಾಗುತ್ತವೆ ಎಂದು ಪುರಾಣಗಳು ಹೇಳುತ್ತವೆ. ಸಮುದ್ರ ಮಂಥನದ ಸಮಯದಲ್ಲಿ ಹೊರಬಂದ ಹಾಲಾಹಲ ವಿಷವನ್ನು ಲೋಕರಕ್ಷಣೆಗಾಗಿ ಕುಡಿದವರು ಮಹಾದೇವರು. ಅವರು ನಮಗೆ ತೋರಿಸಿದ ಸಂದೇಶ ಏನು ಗೊತ್ತಾ? ಎಷ್ಟು ಕಷ್ಟ ಬಂದರೂ ಶಾಂತವಾಗಿ ಭಕ್ತಿಯಿಂದ ಇದ್ದರೆ ದೇವರ ಕೃಪೆ ನಮ್ಮ ಮೇಲೆ ಖಂಡಿತ ಬೀಳುತ್ತದೆ. ಈ ಮಹಾಶಿವರಾತ್ರಿ ದಿನ ವಿಶೇಷವಾಗಿ 5 ರಾಶಿಯವರಿಗೆ ಮಹಾಯೋಗ ಬಂದಿದೆ. ಈ ರೀತಿ ಶಿವನ ಭಜನೆ ಮಾಡಿದರೆ ಧನ ಹರಿದು ಹಣ ಹರಿದು ಬರುತ್ತದೆ. ಕಳೆದು ಹೋದ ಸಂಬಂಧಗಳು ಮತ್ತೆ ಸೇರುತ್ತವೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ಮಹಾಶಿವರಾತ್ರಿ ಬಹಳ ವಿಶೇಷ. ಶಿವಲಿಂಗಕ್ಕೆ ಹಾಲು ಮತ್ತು ನೀರಿನಿಂದ ಅಭಿಷೇಕ ಮಾಡಿ 11 ಬಿಲ್ವ ಪತ್ರೆ ಅರ್ಪಿಸಿ 21 ಬಾರಿ ಓಂ ನಮಃ ಶಿವಾಯ ಎಂದು ಜಪ ಮಾಡಿ. ಫಲ: ಹಣದ ತೊಂದರೆ ನಿವಾರಣೆ, ನಿಲ್ಲಿಸಿದ ಹಣ ಮರಳಿ ಬರುತ್ತದೆ, ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚಾಗುತ್ತದೆ. ಸಿಂಹ ರಾಶಿ. ಸಿಂಹ ರಾಶಿಯವರು ಗಂಗಾ ಜಲದಿಂದ ಅಭಿಷೇಕ ಮಾಡಿ, ಕೆಂಪು ಹೂವು ಅರ್ಪಿಸಿ, ದೀಪ ಹಚ್ಚಿ ಶಿವನ ಆರತಿ ಮಾಡಿ. ಫಲ: ಗೌರವ ಮತ್ತು ಮಾನ್ಯತೆ ಹೆಚ್ಚಾಗುತ್ತದೆ. ಕೆಲಸದ ಸ್ಥಳದಲ್ಲಿ ಒಳ್ಳೆಯ ಸುದ್ದಿ, ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಜೇನು ಮತ್ತು ಹಾಲಿನಿಂದ ಅಭಿಷೇಕ ಮಾಡಿ, ಕಪ್ಪು ಎಳ್ಳು ಅರ್ಪಿಸಿ, ಸಂಜೆ ಸಮಯದಲ್ಲಿ ದೀಪ ಹಚ್ಚಿ 108 ಬಾರಿ ಓಂ ನಮಃ ಶಿವಾಯ ಎಂದು ಜಪ ಮಾಡಿ. ಫಲ: ಸಾಲದ ಸಮಸ್ಯೆ ನಿವಾರಣೆ, ಗುಪ್ತ ಶತ್ರುಗಳ ದೂರವಾಗುತ್ತಾರೆ, ಹಳೆಯ ಪ್ರೇಮ ಅಥವಾ ಸಂಬಂಧ ಮತ್ತೆ ಸರಿಯಾಗುತ್ತದೆ. ಮಕರ ರಾಶಿ. ಮಕರ ರಾಶಿಯವರು ಪಂಚಾಮೃತದಿಂದ ಅಭಿಷೇಕ ಮಾಡಿ, ಬಿಲ್ವಪತ್ರೆ ಅರ್ಪಿಸಿ, ಶಿವನ ನಾಮಸ್ಮರಣೆ ಮಾಡಿ. ಫಲ: ಕೆಲಸದಲ್ಲಿ ಪ್ರಗತಿ, ವ್ಯವಹಾರದಲ್ಲಿ ಲಾಭ, ಅಡಚಣೆಗಳು ಕರಗುತ್ತವೆ. ಮೀನರಾಶಿ. ಮೀನರಾಶಿಯವರು ರಾತ್ರಿ ಜಾಗರಣೆ ಮಾಡಿ, ಶಿವನ ಭಜನೆ ಮಾಡಿ, ಧೂಪ ದೀಪ ಸಮರ್ಪಿಸಿ, ಮಹಾಮೃತ್ಯುಂಜಯ ಮಂತ್ರ ಪಠಿಸಿ. ಫಲ: ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ, ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ, ಹಣದ ಹೊಸ ಅವಕಾಶಗಳು ಬರುತ್ತವೆ. ಇಂತಹ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟಲ್ಲಿ ನಿಮ್ಮದು ರಾಶಿ ಯಾವುದು ಅಂತ ತಿಳಿಸಿ. ಧನ್ಯವಾದಗಳು.